ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೋಡಿರ್ಬೋದು. ಅದಕ್ಕೂ ಮೊದಲಾಗಿರ್ಬೋದು, ಶೃಂಗೇರಿ ಕ್ಷೇತ್ರದ ಶಾಸಕರಾಗಿರುವಂತಹ ಟಿ.ಡಿ. ರಾಜೇಗೌಡರು ಅವ್ರಿಗೆ ಸಂಬಂಧಪಟ್ಟಂತಹ ಹಾಕುವಂತ ಬ್ಯಾನರ್ ಗಳಲ್ಲಿ ನೀವು ನೋಡಿರ್ಬೋದು, ಅಭಿವೃದ್ಧಿಯೇ ಮೂಲ ಮಂತ್ರ ಅನ್ನುವಂಥದ್ದು ಅವ್ರದ್ದು ಒಂದು ಘೋಷವಾಕ್ಯವಾಗಿರುತ್ತೆ. ಜೊತೆಗೆ ಎಲ್ಲಾ ಕಡೆಯೂ ಕೂಡ ಅವರ ಒಂದು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೇ ನೋಡಿದ್ರು ಕೂಡ ಅಭಿವೃದ್ಧಿಯೇ ಮೂಲ ಮಂತ್ರ ಅನ್ನುವ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ನೋಡಿದ್ವು. ಇತ್ತೀಚಿನ ಕೆಲವು ಕಡೆಯೂ ಕೂಡ ನಾವು ಹಲವಾರು ಕಡೆ ಅಭಿವೃದ್ಧಿಯ ಮೂಲ ಮಂತ್ರ ಅನ್ನುವ ಒಂದು ಬ್ಯಾನರ್ ನ ನೋಡಿದ್ವು. ನಾವು ಅಭಿವೃದ್ಧಿಯ ಮೂಲ ಮಂತ್ರ ಅಂದ ತಕ್ಷಣ ಹೌದು, ಶೃಂಗೇರಿ ಕ್ಷೇತ್ರದ ಶಾಸಕರಾಗಿರುವಂತಹ ರಾಜೇಗೌಡರು ಒಳ್ಳೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ತಾರೆ. ಶೃಂಗೇರಿ ಕ್ಷೇತ್ರ ಸಿಂಗಾಪುರ ರೀತಿಯಲ್ಲಿ ಅಭಿವೃದ್ಧಿ ಆಗತ್ತೆ. ಜೊತೆಯಲ್ಲಿ ರಸ್ತೆ ಗುಂಡಿಗಳು ಕೂಡ ರಸ್ತೆಗಳು ಉತ್ತಮವಾದ ರಸ್ತೆಗಳಾಗ್ತವೆ, ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಓಡಾಡಲು ಅನುಕೂಲಕರವಾಗತ್ತೆ ಅಂತ ನಾವು ಅನ್ಕೊಂಡಿದ್ವು. ಇದು ಅಭಿವೃದ್ಧಿಯ ಮೂಲ ಮಂತ್ರ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಸ್ತೆ ಗುಂಡಿಯೇ ಮೂಲ ಮಂತ್ರ ಅನ್ನುವ ಒಂದು ಪರಿಸ್ಥಿತಿ ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಅನಿಸ್ತಾ ಇರುವಂತದ್ದು. ಎಲ್ಲಿ ನೋಡಿದರೂ ರಸ್ತೆ ಗುಂಡಿಗಳು ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ನಾವು ಶೃಂಗೇರಿ ಕ್ಷೇತ್ರದ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ, ಬಾಳೆಹೊನ್ನೂರು, ಖಾಂಡ್ಯ ಶಾಸಕರ ತವರು ಹೋಬಳಿಯಲ್ಲೂ ಕೂಡ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿಗಳಿಂದ ಕೂಡಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿದೆ ಅಭಿವೃದ್ಧಿಯ ಮೂಲ ಮಂತ್ರ ಅಂದ್ರೆ ಬಹುಶಃ ಗುಂಡಿಗಳಿಂದ ಕೂಡಿರುವಂತದ್ದೇ ಬಹುಶಃ ಅಭಿವೃದ್ಧಿಯ ಮೂಲ ಮಂತ್ರ ಅನ್ಸುತ್ತೆ ನಮ್ಮ ಶಾಸಕರ ದೃಷ್ಟಿಯಲ್ಲಿ. ನಮ್ಮ ದೃಷ್ಟಿಯಲ್ಲಿ ಅಭಿವೃದ್ಧಿ ಅಂದ್ರೆ ಅದು ಮೂಲಭೂತ ಸೌಕರ್ಯಗಳಾಗಿರುವಂತಹ ರಸ್ತೆಗಳಾಗಿರ್ಬೋದು, ಬೇರೆ ಬೇರೆ ಜನರ ಜೀವನಕ್ಕೆ ಅಗತ್ಯ ಇದೆ, ಅವೆಲ್ಲವೂ ಕೂಡ ಜನರಿಗೆ ಸಮರ್ಪಕವಾಗಿ ಸಿಕ್ಕಿದ್ರೆ ಅದನ್ನ ಅಭಿವೃದ್ಧಿ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಶಾಸಕರ ದೃಷ್ಟಿಯಲ್ಲಿ ಬಹುಶಃ ಗುಂಡಿಗಳು ಸಂಪೂರ್ಣವಾಗಿ ಕ್ಷೇತ್ರ ಗುಂಡಿಗಳಿಂದ ಕೂಡಿರುವಂತದ್ದೇ ಅಭಿವೃದ್ಧಿಯ ಮೂಲ ಮಂತ್ರ. ಇದನ್ನ ಅಭಿವೃದ್ಧಿಯ ಮೂಲ ಮಂತ್ರ ಅಂತ ಹೇಳಲು ಸಾಧ್ಯ ಇಲ್ಲ. ಇದನ್ನ ನನ್ನ ಪ್ರಕಾರ ಇದು ಗುಂಡಿಯೇ ಮೂಲ ಮಂತ್ರ. ಶಾಸಕರು ನಿಮ್ಮ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ನೀವು ಅಭ್ಯರ್ಥಿ ಆಗ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ, ಅದು ನಿಮ್ಮ ಪಕ್ಷದ ವಿಚಾರ. ಆದ್ರೆ ಮುಂದೆ ನೀವೆಲ್ಲ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಒಂದು ವಾಕ್ಯ ಅಥವಾ ಒಂದು ಘೋಷವಾಕ್ಯ ಚುನಾವಣೆ ಸಂದರ್ಭದಲ್ಲಿ ಇರುತ್ತಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕರೀತಾ ಅದೇ ರೀತಿ ನೀವು ಹೀಗಿಟ್ಕೊಳ್ಳಿ, ನನ್ನ ಕ್ಷೇತ್ರದಲ್ಲಿ ಗುಂಡಿಯೇ ಮೂಲ ಮಂತ್ರ ಅನ್ನುವ ಒಂದು ವಾಕ್ಯವನ್ನ, ನೀವೊಂದು ಘೋಷವಾಕ್ಯವನ್ನ ಜೋರಾಗಿ ಯಾವ್ದೋ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡ್ಬಿಡಿ. ಯಾಕಂದ್ರೆ ಜನರು ಅರ್ಥ ಮಾಡ್ಕೊಳ್ತಾರ, ಹೌದು ಇವರು ಶಾಸಕರಾಗಿ ಬಂದ ಸಂದರ್ಭದಲ್ಲಿ ನಮ್ಗೆ ಗುಂಡಿಗಳು ಗ್ಯಾರಂಟಿ ಅನ್ನುವುದು ಜನರುಗಳಿಗೂ ಕೂಡ ಮತದಾರರಿಗೂ ಕೂಡ ಒಂದು ರೀತಿಯಲ್ಲಿ ಅರ್ಥ ಆಗತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇದು ವ್ಯಂಗ್ಯವಾಗಿ ಹೇಳ್ತಾ ಇರೋದು ಅಥವಾ ಬೇರೆ ಪ್ರಶ್ನೆ ಅಲ್ಲ, ನೋವಿನಿಂದ ಹೇಳ್ತಾ ಇರುವಂತದ್ದು. ಯಾವ ಕಡೆ ಓಡಾಡಕ್ ಆಗ್ತಾ ಇಲ್ಲ, ಎಲ್ಲಿ ನೋಡಿದರೂ ಗುಂಡಿಗಳು. ನೀವು ಉಂಬ್ಳೆಬೆಲ್ಲಿಂದ ಪ್ರಾರಂಭ ಮಾಡಿ, ಉಂಬ್ಳೆಬೆಲ್ಲಿಂದ ಹಿಡಿದು ನೀವು ಬೇಗಾರ ತನಕ ಸಂಪೂರ್ಣವಾಗಿ ಗುಂಡಿಗಳು. ಶೃಂಗೇರಿ ಮುಖ್ಯ ರಸ್ತೆ, ಕೊಪ್ಪದ ಕೊಪ್ಪದ ವೆಲ್ಕಮ್ ಗೇಟ್ ನಿಂದ ತೀರ್ಥಹಳ್ಳಿ ಹೋಗುವ ರಸ್ತೆ, ಹಾಗೆ ಶೃಂಗೇರಿ ಹೋಗುವ ರಸ್ತೆ, ಹರೇಪುರ ಹೋಗುವ ರಸ್ತೆ, ಒಂದು ರೀತಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡಕ್ಕೆ ಅನುಕೂಲ ಆಗೋದು ಬಿಟ್ರೆ ಉಳಿದಂತೆ ಶೃಂಗೇರಿ ಕ್ಷೇತ್ರದ ಸಂಪೂರ್ಣವಾದ ರಸ್ತೆಗಳು ಗುಂಡಿಗಳಿಂದ ಕೂಡಿರುವಂತದ್ದು. ಕೊಪ್ಪದಿಂದ ನೀವು ಎನ್ನಾರ್ಪುರ, ಮುತ್ತಿನಕೊಪ್ಪ, ಶಿವಮೊಗ್ಗ ಹೋಗುವ ರಸ್ತೆ ಇದೆ, ಉದ್ದ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿಗಳಿಂದ ಕೂಡಿರುವಂತದ್ದು. ಒಂದೂವರೆ ಗಂಟೆ ಒಳಗೆ ಶಿವಮೊಗ್ಗ ಹೋಗ್ಬೇಕಾದವರಿಗೆ ಈಗ 2.5 ಗಂಟೆಗಳು ಬೇಕಾಗುತ್ತೆ. ಆ ಮಟ್ಟದಲ್ಲಿ ಗುಂಡಿಗಳು ಆಗಿರುವಂತದ್ದು, ವಿಪರೀತವಾಗಿ ಗುಂಡಿಗಳಾಗಿರುವಂತದ್ದು. ಇನ್ನು ಕೊಪ್ಪದಿಂದ ಜೈಪುರ, ಬಾಳೆಹೊನ್ನೂರು ಹೋಗುವ ರಸ್ತೆ ಹೆಂಗಿದೆ, ಖಾಂಡ್ಯ ರಸ್ತೆ ಹೆಂಗಿದೆ, ಅಲ್ಲಿಯೂ ಕೂಡ ಸಂಪೂರ್ಣವಾಗಿ ಗುಂಡಿಗಳಿರುವಂತದ್ದು. ಹಾಗೆ ಕೊಪ್ಪದಿಂದ ಬೇಗಾರ್ ಆ ಭಾಗದಲ್ಲಿ ರಸ್ತೆಗಳಿದೆ. ಶೃಂಗೇರಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ರಸ್ತೆಗಳು ಯಾವ ಮಟ್ಟದಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಇನ್ನು ಮುಖ್ಯವಾಗಿ ಇದೆಲ್ಲ ಹಳ್ಳಿ ರಸ್ತೆಗಳು ಒಂದೆಡೆ, ಆದ್ರೆ ಕೊಪ್ಪ ಪಟ್ಟಣದ ರಸ್ತೆಯ ದುಸ್ಥಿತಿ ಯಾವ ರೀತಿಯಾಗಿದೆ. ಪ್ರತಿ ವರ್ಷವೂ ಕೂಡ ಕೊಪ್ಪ ಪಟ್ಟಣದ ರಸ್ತೆಗಳು ಗುಂಡಿ ಬೀಳ್ತಾ ಇದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಗುಂಡಿಯನ್ನು ಮುತ್ತೀರಾ, ನಂತರ ಜೂನ್ ಜುಲೈಲಿ ವಾಪಸ್ ಗುಂಡಿ ಬೀಳುವಂತದ್ದು. 2-3 ತಿಂಗಳು ಜನರು ಆರಾಮಾಗಿ ಓಡಾಡ್ಬೋದು. ವರ್ಷದ 12 ತಿಂಗಳಲ್ಲಿ 3 ತಿಂಗಳು ಒಂದು ಒಳ್ಳೆಯ ರಸ್ತೆಯಲ್ಲಿ ಓಡಾಡುವಂಥದ್ದು, ಉಳಿದಂತಹ 9 ತಿಂಗಳುಗಳ ಕಾಲ ಗುಂಡಿಯಲ್ಲಿ ಓಡಾಡುವಂಥದ್ದು. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ, ಗುಣಮಟ್ಟದ ರಸ್ತೆಗಳನ್ನ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಾ ಇದೆಯಾ? ಒಂದು ಕಡೆಯಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇರುವಂತದ್ದು ಕಣ್ಣೆದುರಿಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಮುಚ್ಚಿದಂತಹ ರಸ್ತೆಗಳು ಕೂಡ ಈಗ ಗುಂಡಿ ಬಿದ್ದಿರುವಂತದ್ದು. ಈ ಕುದುರೆಗುಂಡಿ ಭಾಗದಲ್ಲಿ ಯಾವ ರೀತಿಯಾಗಿದೆ ಇತ್ತೀಚೆಗೆ ನೋಡ್ತಾ ಇದೆ. ಕೊಪ್ಪದಲ್ಲ ಎಲ್ಲೋ ಒಂದ್ ಕಡೆ ಇಲ್ಲಿನ ಆಟೋ ಡ್ರೈವರ್ಗಳನ್ನ, ಟ್ಯಾಕ್ಸಿ ಡ್ರೈವರ್ಗಳೇ ಮಣ್ಣನ್ನ ಹಾಕ್ತಾ ಇದ್ರು ರಸ್ತೆಗೆ. ಮಣ್ಣನ್ನು ಹಾಕಿ ಗುಂಡಿಯನ್ನು ಮುಚ್ಚೋ ಕೆಲಸ ಮಾಡ್ತಾರೆ. ಅಂದ್ರೆ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಕ್ಷೇತ್ರದಲ್ಲಿ. ಬೇರೆ ಎಲ್ಲ ಬಿಡಿ, ನೀವು ಹೊಸ ಯೋಜನೆಗಳು ತರುವಂತದ್ದು, ಬೇರೆ ಕೆಲಸಗಳು ಮಾಡುವಂತ ಅವೆಲ್ಲ ಅದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಅದು ಯಾವ ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಾರ್ಯಕರ್ತರುಗಳೇ ಮಾತಾಡ್ತಾ ಇದ್ರು, ಅದ್ರ ಬಗ್ಗೆ ನಾವು ಮಾತಾಡಕ್ಕಲ್ಲ. ಆದ್ರೆ ನಮಗೆ ದಿನನಿತ್ಯ ಓಡಾಡಕ್ಕೆ ಬೇಕಾದಂತ ರಸ್ತೆಯ ದುಸ್ಥಿತಿ ಯಾವ ರೀತಿ ಆಗಿದೆ. ನೀವು ಕೂಡ ಅದೇ ರಸ್ತೆಯಲ್ಲಿ ಓಡಾಡ್ತಿರಲ್ಲ, ನಿಮ್ಗೆ ಯಾಕೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ವಾ?
ಹೌದು, ಈಗ ಮಳೆಗಾಲ ಗುಂಡಿ ಮುಚ್ಚಕ್ಕಾಗಲ್ಲ, ಆದ್ರೆ ಏನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗುಂಡಿ ಮುಚ್ಚಿದ್ರಲ್ಲ, ಆ ಸಂದರ್ಭದಲ್ಲಿ ಕ್ವಾಲಿಟಿಯಾಗಿ ಉತ್ತಮ ಗುಣಮಟ್ಟದಲ್ಲಿ ರಸ್ತೆ ಗುಂಡಿ ಮುಚ್ಚಿದ್ರೆ ಈ ರೀತಿಯಾದ ದುಸ್ಥಿತಿ ಕ್ಷೇತ್ರಕ್ಕೆ ಬರ್ತಾ ಇತ್ತಾ? ಎಲ್ಲಿ ನೋಡಿದ್ರು ಗುಂಡಿ, ಸಂಪೂರ್ಣವಾಗಿ ಗುಂಡಿಗಳಿಂದ ಕೂಡಿರುವಂತದ್ದು. ಇದನ್ನು ಶೃಂಗೇರಿ ಕ್ಷೇತ್ರ ಅಂತ ಹೇಳಲು ಸಾಧ್ಯ ಇಲ್ಲ, ಇದು ಗುಂಡಿಗಳ ಕ್ಷೇತ್ರ. ಹಾಗೆ ನಿಮ್ಮ ಒಂದು ಘೋಷವಾಕ್ಯ ಆಗಿರ್ಲಿ, ಮುಂದಿನ ಚುನಾವಣೆಯಲ್ಲಿ ಗುಂಡಿಯೇ ಮೂಲ ಮಂತ್ರ, ಇದು ನಿಮ್ಮ ಘೋಷವಾಕ್ಯ ಆಗಿರ್ಲಿ. ಅವಾಗ ಜನರಿಗೂ ಒಂದ್ ಸ್ವಲ್ಪ ತಿಳುವಳಿಕೆ ಬರಬಹುದು, ಯಾವ ರೀತಿ ಇದೆ ಕ್ಷೇತ್ರದಲ್ಲಿ, ನಮ್ಮ ಶಾಸಕರ ಮೂಲ ಮಂತ್ರ ಯಾವುದು, ಶಾಸಕರ ಕ್ಷೇತ್ರ ಹೇಗಿದೆ ಅನ್ನುವಂಥದ್ದು ಗೊತ್ತಾಗತ್ತೆ. ನಿಮ್ದೇ ಸರ್ಕಾರ ಇದೆ, ನೀವು ಶಾಸಕರಾಗಿದ್ದೀರಾ, ಕರಡಲ್ನ ಅಧ್ಯಕ್ಷರಾಗಿದ್ದೀರಾ, ಇಷ್ಟೆಲ್ಲ ಅವಕಾಶಗಳಿದ್ರು ಕೂಡ ನಮ್ಮ ಕ್ಷೇತ್ರ ಈ ರೀತಿಯಾಗಿ ಗುಂಡಿಗಳಿಂದ ಕೂಡಿರೋಕೆ ಕಾರಣ ಏನು? ಒಂದು, ನಾನು ಸಂಪೂರ್ಣವಾಗಿ ನಿಮ್ದೆ ಅಂತ ನಾನು ಬ್ಲೇಮ್ ಮಾಡಕ್ ಹೋಗಲ್ಲ, ಆದ್ರೆ ಗುತ್ತಿಗೆದಾರರ ವೈಫಲ್ಯಗಳು ಕೂಡ ಇದಾವೆ ಇದ್ರಲ್ಲಿ. ಯಾಕಂದ್ರೆ ಕ್ವಾಲಿಟಿಯಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚಿದ್ರೆ ಬಹುಶಃ ಈ ರೀತಿಯಾದ ದುಸ್ಥಿತಿ ಕ್ಷೇತ್ರಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ ಒಂದು ಕಡೆಯಲ್ಲಿ ಆನೆ ದಾಳಿಯಿಂದಾಗಿ ಜನರು ಸಾವನ್ನಪ್ಪಿದ್ದಾರೆ, ಇನ್ನೊಂದು ಕಡೆಯಿಂದಾಗಿ ಗುಂಡಿಗಳಿಂದಾಗಿ ಅಪಾರ ಪ್ರಮಾಣದಲ್ಲಿ ಹಾನಿಗಳಾಗ್ತಾ ಇರುವಂತದ್ದು. ಎಷ್ಟು ಅಪಘಾತಗಳಾಗಿದ್ದಾವೆ ಶೃಂಗೇರಿ ಕ್ಷೇತ್ರದಲ್ಲಿ, ಬೇಕಾದ್ರೆ ಸಂಪೂರ್ಣವಾದ ಲೆಕ್ಕವನ್ನ ನಾನು ನಿಮಗೆ ಕೊಡ್ತೇನೆ, ಅಷ್ಟು ಲೆಕ್ಕಗಳನ್ನ ಕೊಡ್ತೇನೆ. ಇತ್ತೀಚೆಗೆ ಏನು ಮಡುಬೂರ್ ಹತ್ರ ಅಲ್ಲೆಲ್ಲೂ ಕೂಡ ಒಂದು ಅಪಘಾತವಾಗಿ ಒಬ್ರು ಮೃತವನ್ನ ಪಡ್ತಾರೆ. ಎನ್ಆರ್ ಪುರದಲ್ಲಿ ನಾನು ತಿಳಿದ ಮಟ್ಟಿಗೆ ಒಬ್ಬರೇ ಇಬ್ಬರು ಮೃತವನ್ನ ಪಟ್ಟಿರುವಂತದ್ದು, ಗಾಯಗಳಾಗಿರುವುದು, ಅಪಘಾತಗಳಾಗಿರುವಂತದ್ದು ಲೆಕ್ಕನೇ ಇಲ್ಲ. ಆ ಮಟ್ಟದಲ್ಲಿ ಅಪಘಾತಗಳು ಕ್ಷೇತ್ರದಲ್ಲಿ ಸಂಭವಿಸ್ತಾ ಇದಾವೆ. ಅದಕ್ಕೆ ಕಾರಣ ಏನು? ಗುಂಡಿ. ಆ ಗುಂಡಿಯಿಂದಾಗಿ ಈ ರೀತಿಯಾದ ಒಂದು ಅಪಘಾತಗಳು ಸಂಭವಿಸ್ತಾ ಇದಾವೆ. ಇದರ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ಕ್ಷೇತ್ರದ ಶಾಸಕರು ಕಳೆದ ಒಂದು ತಿಂಗಳಿಂದ ಎಲ್ಲಿ ಹೋಗಿದಾರಂತ ನಮಗೆ ಗೊತ್ತಿಲ್ಲ. ಅವ್ರು ಎಲ್ಲಿದ್ದಾರೋ ಅಥವಾ ಕೊಪ್ಪಕ್ಕೆ ಬಂದಿದ್ದು ನನಗೆ ತಿಳಿದ ಮಟ್ಟಿಗೆ ಕೆಡಿಪಿ ಸಭೆಗೆ ಬಂದಿದೆ ಕೊನೆದು ಅನ್ಕೊಳ್ತೀನಿ. ಆಮೇಲೆ ಶಾಸಕರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಏನು ಕ್ಷೇತ್ರದಲ್ಲಿ ಕೊಪ್ಪದಲ್ಲಿ ನಾನು ಕಾಣಿಸ್ಕೊಂಡಂತೂ ಎಲ್ಲೂ ಕೂಡ ನೋಡಿಲ್ಲ. ಎನ್ಆರ್ ಪುರದಲ್ಲಿ ಮೊನ್ನೆ ಕ್ರೀಡಾಕೂಟದ ಉದ್ಘಾಟನೆಯಲ್ಲಿ ನೋಡಿದ್ವಿ ಅಷ್ಟೇ. ಯಾಕೆ ಈ ರೀತಿ ನೆಗ್ಲಿಜೆನ್ಸಿ? ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ವಾ, ಅಥವಾ ಕ್ಷೇತ್ರವನ್ನ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀರಾ? ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ನಿಮ್ಮ ಯುವ ಕಾಂಗ್ರೆಸ್ನ ಸ್ನೇಹಿತ, ನಂಗೆ ಅತ್ಯಂತ ಆತ್ಮೀಯ ಸ್ನೇಹಿತ ಒಬ್ಬ ಕಾಲ್ ಮಾಡಿ ಹೇಳ್ತಾನೆ, ಅಭಿ ನೀ ಇದ್ರ ಕುರಿತಾಗ ಒಳ್ಳೇದೊಂದು ನ್ಯೂಸ್ ಮಾಡು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೇ ಇದ್ರ ಕುರಿತಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಾರೆ. ಬೇರೆ ಯಾರು ಹೇಳ್ತಿಲ್ಲ, ನಿಮ್ಮ ಯುವ ಕಾಂಗ್ರೆಸ್ನ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ, ನಿಮ್ಮ ಪಕ್ಷದ ಸಂಘಟನೆಯಲ್ಲಿರುವಂತನೂ ಒಬ್ಬ ಕಾಲ್ ಮಾಡಿ ಹೇಳ್ತಾರೆ. ಒಂದು ಉತ್ತಮವಾದ ಜವಾಬ್ದಾರಿ ಅಂತ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಹೇಳ್ತಾರೆ, ನಾವೇ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ. ನನಗೆ ಕಾಲ್ ಮಾಡಿದಂತ ವ್ಯಕ್ತಿಗಳು, ದಯವಿಟ್ಟು ನೀವು ಪ್ರತಿಭಟನೆಯನ್ನ ಮಾಡಿ. ಇಲ್ಲಿ ಪಕ್ಷವನ್ನ ಮರ್ತು ಬಿಡಿ, ನಿಮ್ಮ ಆಡಳಿತ ಪಕ್ಷರು ವಿರೋಧ ಪಕ್ಷರು ಮರ್ತು ಬಿಡಿ. ಆದ್ರೆ ಕ್ಷೇತ್ರದ ಜನತೆ ಯಾವ ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತೇವೆ ಮನಗಂಡು ನೀವು ಪ್ರತಿಭಟನೆ ಮಾಡಿ. ಯಾಕಂದ್ರೆ ಪಕ್ಷದಲ್ಲಿ ಪ್ರತಿಭಟನೆ ಮಾಡಿದಾಗ ನಮ್ಮ ಶಾಸಕರು ಸ್ವಲ್ಪ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದು. ಶಾಸಕರೇ, ನಿಮ್ಮ ಹತ್ರ ನಾವು ಬೇರೆ ಏನು ಕೇಳ್ತಾ ಇಲ್ಲ, ದಯವಿಟ್ಟು ಗುಂಡಿಗಳನ್ನ ಮುಚ್ಚಿ ಜನರ ಜೀವವನ್ನ ಉಳಿಸಿ, ಅಪಘಾತವನ್ನ ತಡೆಯಿರಿ. ಯಾಕಂದ್ರೆ ನಮಗೂ ಕೂಡ ದಿನನಿತ್ಯ ಅಪಘಾತಗಳ ಸುದ್ದಿಗಳು ಹಾಕಿ ಹಾಕಿ ನಮಗೂ ಕೂಡ ಬೇಜಾರಾಗೋಗಿದೆ. ಅಲ್ಲಿ ಜೈಪುರದಲ್ಲಿ ಅಪಘಾತ, ಇಲ್ಲಿ ಎನ್ಆರ್ ಪುರದಲ್ಲಿ ಅಪಘಾತ, ಅಲ್ಲಿ ಮಡುಬೂರಲ್ಲಿ ಅಪಘಾತ, ಆ ಕಡೆ ಮುದ್ದಿನಕೊಪ್ಪದಲ್ಲಿ ಎಲ್ಲೂ ನೋಡಿದ್ರು ನಮ್ಗೆ ಇದೇ ಸುದ್ದಿಗಳು ಬರ್ತಾ ಇದಾವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹುಶಃ ಅತಿ ಹೆಚ್ಚು ಅಪಘಾತಗಳಾಗ್ತಿರೋದು ಬಹುಶಃ ಶೃಂಗೇರಿ ಕ್ಷೇತ್ರದ ವ್ಯಾಪ್ತಿಯೊಳಗೆ ಅನ್ಸುತ್ತೆ. ಆ ಮಟ್ಟದಲ್ಲಿ ಅಪಘಾತಗಳು ಸಂಭವಿಸ್ತಾ ಇದಾವೆ. ಇದಕ್ಕೆ ಕಾರಣ ಜವಾಬ್ದಾರಿ ಹೊತ್ತವರ ವೈಫಲ್ಯ, ಗುತ್ತಿಗೆದಾರರ ಕೆಲಸ, ಗುಂಡಿಯನ್ನು ಮುಚ್ಚಿದವರಂತಹ ಒಂದು ಕಳಪೆ ಕಾಮಗಾರಿ. ರಸ್ತೆ ಮಾತ್ರ ಅಲ್ಲ, ಯಾವ್ಯಾವದಲ್ಲಿ ಕಳಪೆ ಕಾಮಗಾರಿ ಆಗಿರುವುದನ್ನ ಮುಂದಿನ ದಿನಗಳಲ್ಲಿ ನಾವು ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತೇವೆ. ಎಲ್ಲೆಲ್ಲಿ ಕಳಪೆ ಕಾಮಗಾರಿಗಳಾಗಿದ್ದಾವೆ, ಯಾವ ಮಟ್ಟದಲ್ಲಿ ಹಾನಿಗಳಾಗ್ತಾ ಇದಾವೆ, ಅಲ್ಲಿ ಬಂದಂತ ಅನುದಾನ ಯಾವ ರೀತಿಯಾಗಿ ಇದಾಗಿದೆ, ಪ್ರತಿಯೊಂದನ್ನು ಕೂಡ ನಾವು ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತೇವೆ. ಅವೆಲ್ಲವೂ ಕೂಡ ಬೇರೆ ಪ್ರಶ್ನೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಜನರ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಏನು, ಮಳೆಗಾಲ ಮುಗಿದ್ಮೇಲೆ ಗುಂಡಿಯನ್ನು ಮುಚ್ಚಬೇಕು, ಈಗ ಮುಚ್ಚಕ್ಕೆ ಕಷ್ಟ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಈ ಬಾರಿ ಗುಂಡಿ ಮುಚ್ಚುವಾಗಲಾದ್ರೂ ಕೂಡ ಒಂದು ರೀತಿಯಲ್ಲಿ ಎಚ್ಚೆತ್ತುಕೊಂಡು ಏನು ಉತ್ತಮ ರೀತಿಯಲ್ಲಿ ಗುಂಡಿಯನ್ನು ಮುಚ್ಚಿ ಜನಸಾಮಾನ್ಯರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ, ಈಗ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಜನಸಾಮಾನ್ಯರಿಗೆ ಗುಂಡಿಗಳಿಂದ ತೊಂದರೆ ಆಗ್ತಾ ಇರುವಂತದ್ದು. ಈ ಬಾರಿ ಯಾರು ಒಂದ್ ಸ್ವಲ್ಪ ಎಚ್ಚೆತ್ತುಕೊಂಡು ಶಾಸಕರೇ ವಿಶೇಷವಾಗಿ ರಸ್ತೆಯ ಬಗ್ಗೆ ಕಾಳಜಿಯನ್ನು ವಹಿಸಿ, ಈ ಒಂದು ಬಹುಶಃ ಗುಂಡಿ ಮುಚ್ಚಕ್ಕೆ ಒಂದು 100 ಕೋಟಿ ಅನುದಾನ ಬೇಕಾಗಬಹುದು ಶೃಂಗೇರಿ ಕ್ಷೇತ್ರಕ್ಕೆ, ಆ ಮಟ್ಟದಲ್ಲಿ ರಸ್ತೆಗಳು ಹಾಳಾಗಿರುವಂತದ್ದು. ಈ ಬಾರಿ ಯಾರು ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಯನ್ನು ಮುಚ್ಚಿ, ಬರೀ ರಸ್ತೆ ಗುಂಡಿಯನ್ನು ಮುಚ್ಚಿದ ಸಾಲದು, ಗುಣಮಟ್ಟದ ರಸ್ತೆ ಗುಂಡಿಯನ್ನು ಮುಚ್ಚಿ ಜನರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ನಮಸ್ಕಾರ.